ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಚಾನೆಲ್ಗೆ ಸ್ವಾಗತ. ನಿಮಗೆ ಗೊತ್ತಾ, ಇವತ್ತು IPL ಅನ್ನೋದು ಕೇವಲ ಕ್ರಿಕೆಟ್ ಅಲ್ಲ, ಅದು ಒಂದು ಕ್ರಾಂತಿ. ಆದರೆ ಈ ಕ್ರಾಂತಿ ಹೇಗೆ ಹುಟ್ಟಿತು, ಯಾರು ಈ ಐಡಿಯಾ ಕೊಟ್ಟರು, ಹೇಗೆ ಒಂದು ಸಂಜೆ ಪಂದ್ಯ $1 ಬಿಲಿಯನ್ ಉದ್ಯಮವಾಯಿತು ಎಂದು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. 1990ರಿಂದ 2000 ಮಧ್ಯಮದ ಅವಧಿಯಲ್ಲಿ ಅಮೆರಿಕದಲ್ಲಿ NBA ಹಾಗೂ ಯುರೋಪ್ನಲ್ಲಿ ಫುಟ್ಬಾಲ್ ಲೀಗ್ಗಳು ಭಾರೀ ಜನಪ್ರಿಯ ಗಳಿಸುತ್ತಿದ್ದವು. ಇದೇ ಸಮಯದಲ್ಲಿ ಭಾರತೀಯ ಉದ್ಯಮಿ ಲಲಿತ್ ಮೋದಿ ಅವರ ಮನಸ್ಸಿನಲ್ಲಿ ಒಂದು ಹೊಸ ಕನಸು ಮೂಡಿತು. ನಮ್ಮ ಕ್ರಿಕೆಟ್ನಲ್ಲೂ ನಗರ ಆಧಾರಿತ ತಂಡಗಳು ಹಾಗೂ ಫ್ರಾಂಚೈಸಿ ವ್ಯವಸ್ಥೆ ಬಂದರೆ ಹೇಗಿರಬಹುದು ಎಂಬ ಆಲೋಚನೆ. ಅವರು ನಿಧಾನವಾಗಿ BCCIಯಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡ ಬಳಿಕ ಸ್ವಲ್ಪ ಸಮಯದೊಳಗೆ ಮುಗಿಯುವಂತಹ T20 ಫಾರ್ಮ್ಯಾಟನ್ನು ನಿರ್ಮಿಸೋಣ ಎಂಬ ಸ್ಪಷ್ಟ ಯೋಜನೆಯನ್ನು ನಿರೂಪಿಸಿದರು. ಆ ಸಮಯದಲ್ಲಿ ಭಾರತದಲ್ಲಿ ಜನರು ಇನ್ನು ಟೆಸ್ಟ್ ಮತ್ತು 50 ಓವರ್ಗಳ ಪಂದ್ಯಗಳಿಗೆ ಹತೋಟಿಯಾಗಿದ್ದರು. ಯುವ ಪೀಳಿಗೆಗೆ ವೇಗದ ಕ್ರಿಕೆಟ್ ಬೇಕು ಎಂಬ ಆಸೆ ಬೆಳೆಯುತ್ತಿತ್ತು. ಈ ಹಿನ್ನೆಲೆಯಲ್ಲೇ IPL ಎಂಬ ಹೊಸ ಕನಸು ರೂಪ ಪಡೆಯಿತು. 2007ರಲ್ಲಿ ಜಿ ಗ್ರೂಪ್ ICL ಅಂದರೆ ಇಂಡಿಯನ್ ಕ್ರಿಕೆಟ್ ಲೀಗ್ ಎಂಬ ಖಾಸಗಿ T20 ಲೀಗ್ ಆರಂಭಿಸಿತು. ಇದು BCCIಗೆ ನೇರ ಸವಾಲಾಗಿತ್ತು. ಕ್ರಿಕೆಟ್ ಮೇಲೆ ನಿಯಂತ್ರಣ ನಮ್ಮದಲ್ಲಿರಬೇಕು ಎಂಬ ಕಾರಣಕ್ಕೆ BCCI ಆ ಲೀಗನ್ನು ನಿರಾಕರಿಸಿತು ಮತ್ತು ಅದರ ಆಟಗಾರರ ಮೇಲೆ ನಿಷೇಧ ಹೇರಿತು. ಇದೇ ಸಮಯದಲ್ಲಿ ಭಾರತ T20 ವಿಶ್ವಕಪ್ ಗೆದ್ದು ಧೋನಿ ಟ್ರೋಫಿ ಎದ್ದ ತಕ್ಷಣ ದೇಶದ ಯುವ ಜನತೆಗೆ T20 ಕ್ರಿಕೆಟ್ ಮೇಲಿನ ಪ್ರೀತಿಯನ್ನು ಹೆಚ್ಚಿಸಿತು. ಈ ಉತ್ಸಾಹವನ್ನು ಗಮನಿಸಿದ BCCI 2007ರ ಕೊನೆಯಲ್ಲಿ ಅಧಿಕೃತವಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅನ್ನು ಘೋಷಿಸಿತು ಮತ್ತು ಮೊದಲ ಸೀಸನ್ 2008ರಲ್ಲಿ ನಡೆಯಬೇಕೆಂಬ ನಿರ್ಧಾರ ಮಾಡಲಾಯಿತು. 2008ರ ಏಪ್ರಿಲ್ 18ರಂದು ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ತನ್ನ ಮೊದಲ ಹೆಜ್ಜೆ ಇಟ್ಟಿತು. ಮೊದಲ ಪಂದ್ಯ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯಿತು. ಸ್ಟೇಡಿಯಂ, ಬೆಳಕು, ಪಟಾಕಿ, ಮ್ಯೂಸಿಕ್, ಸೆಲೆಬ್ರಿಟಿ, ಮಾಲೀಕರು, ಟಿವಿ ಗ್ರಾಫಿಕ್ಸ್ ಎಲ್ಲವೂ ಸೇರಿ ಜನರಿಗೆ ಇದು ಹೊಸ ರೀತಿಯ ಕ್ರಿಕೆಟ್ ಅನುಭವ ನೀಡಿತು. ಬ್ರೆಂಡನ್ ಮೆಕಲಮ್ ಅವರು 158 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ IPLಗೆ ಅದ್ಭುತ ಆರಂಭ ನೀಡಿತು. ಜನರು ಅದೇ ರಾತ್ರಿ IPL ಕ್ರಿಕೆಟ್ನ ಭವಿಷ್ಯ ಎಂದು ಒಪ್ಪಿಕೊಂಡರು. ಮೊದಲ ಸೀಸನ್ನಲ್ಲಿ 8 ತಂಡಗಳು 46 ದಿನಗಳಲ್ಲಿ 59 ಪಂದ್ಯಗಳು ನಡೆದವು. ಬೇಸಿಗೆ ಕಾಲದಲ್ಲಿ IPL ಒಂದು ಹಬ್ಬದಂತಾಗಿ ಭಾರತೀಯರ ಜೀವನದ ಭಾಗವಾಯಿತು. ಇಂದಿನ ದಿನಗಳಲ್ಲಿ IPL ಕೇವಲ ಕ್ರಿಕೆಟ್ ಟೂರ್ನಿಯಲ್ಲ, ಅದು ಭಾರತದ ಅತ್ಯಂತ ದೊಡ್ಡ ವ್ಯವಹಾರ ಹಬ್ಬವಾಗಿದೆ. 2025ವರೆಗೆ ಇದರ ಮೌಲ್ಯ ಸುಮಾರು $18ರಿಂದ $19 ಬಿಲಿಯನ್ ಆಗಿದೆ. ಪ್ರತಿಯೊಂದು ತಂಡವು ಕೋಟ್ಯಾಂತರ ಹೂಡಿಕೆಯ ಬ್ರ್ಯಾಂಡ್ ಆಗಿದೆ. ಸ್ಟೇಡಿಯಂಗಳಲ್ಲಿ RCB ಅಥವಾ CSK ಎಂದು ಕೂಗುವ ಅಭಿಮಾನಿಗಳು, ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಎಲ್ಲೆಡೆ IPL ವೀಕ್ಷಣೆ ಇವೆಲ್ಲ ಸೇರಿ IPL ಅನ್ನು ಭಾರತದ ಬೇಸಿಗೆಯ ಅವಿಭಾಜ್ಯ ಭಾಗವನ್ನಾಗಿಸಿದೆ. ಆದ್ದರಿಂದ ಲಲಿತ್ ಮೋದಿ ಕಂಡ ಕನಸು ಇಂದು ಲಕ್ಷಾಂತರ ಜನರ ಹೃದಯದಲ್ಲಿ ಜೀವಂತವಾಗಿದೆ. ಇಂದಿನ ದಿನಗಳಲ್ಲಿ IPL ಇಲ್ಲದೆ ಬೇಸಿಗೆ ಊಹಿಸಲು ಸಾಧ್ಯವೇ? ನೀವು ಯಾವ ತಂಡದ ಫ್ಯಾನ್ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಹೆಚ್ಚು ಇಂಥ ಕಥೆಗಳು ಬೇಕಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.